ಬೆಂಗಳೂರಲ್ಲಿ ಇತ್ತೀಚೆಗೆ ನಡೆದಿದ್ದಂತ ಬಿಕ್ಲು ಶಿವನ ಕೊಲೆ ಕೇಸ್ನ ಒಂದಿಷ್ಟು ಸ್ಫೋಟಕ ಅಂಶಗಳೀಗ ಗೊತ್ತಾಗ್ತಾ ಇದೆ. ಈಗಾಗಲೇ ಈ ಪ್ರಕರಣದಲ್ಲಿ ಶಾಸಕರು ಸೇರಿದಂತೆ 11 ಜನರನ್ನ ಆರೋಪಿಗಳು ಅಂತ ಗುರುತಿಸಲಾಗಿದೆ. ಆದರೆ ಪ್ರಮುಖ ಆರೋಪಿ A1 ಜಗ್ಗ ಅಲಿಯಾಸ್ ಜಗದೀಶ್ ಕೊಲೆ ನಡೆದ ಸಮಯದಿಂದ ಇಲ್ಲಿವರೆಗೂ ಅವನು ಎಲ್ಲಿದ್ದಾನೆ ಗೊತ್ತಿಲ್ಲ. ಆದರೆ ಅವನ ಹಂತಕರ ಜೊತೆಗೆ ಒಂದು ಮೀಟಿಂಗ್ ಮಾಡ್ತಾನೆ. ಮೀಟಿಂಗ್ ಮಾಡಿದ್ದ ದೃಶ್ಯ ಈಗ ಪವರ್ ಟಿವಿಗೆ ಲಭ್ಯ ಆಗಿದೆ. ಜುಲೈ 15ನೇ ತಾರೀಕು ರಾತ್ರಿ ಹತ್ಯೆಗೂ ಮುನ್ನ ಎಲ್ಲ ಸೇರಿ ಒಂದು ಟೇಬಲ್ ಕಾನ್ಫರೆನ್ಸ್ ಕೂರ್ತಾರೆ, ಪಕ್ಕಾ ಪ್ಲಾನ್ ಮಾಡ್ತಾರೆ. ಹಂತಕರನ್ನ ಬಾರ್ಗೆ ಕರೆಸಿ ಮರ್ಡರ್ ಹೇಗೆ ಮಾಡಬೇಕು ಅಂತ ಸ್ಕೆಚ್ ಹಾಕ್ತಾರೆ. ಸುಮಾರು 8 ಜನ ಆರೋಪಿಗಳ ಜೊತೆಗೆ ಸ್ವತಃ ಜಗ್ಗ ಮೀಟಿಂಗ್ ಮಾಡುವಂತ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಗಮನಿಸ್ತಾ ಇದ್ದೀರಿ ಸಿಸಿಟಿವಿ ದೃಶ್ಯಗಳನ್ನ. ಜಗ್ಗ ಸೇರಿದಂತೆ ಒಟ್ಟು 8 ಜನ ಈ ಪ್ರಕರಣದಲ್ಲಿ ಭಾಗಿಯಾಗಿರೋ ಆರೋಪಿಗಳು. ಅವರೆಲ್ಲ ಕೂರಿಸ್ಕೊಂಡು ಬಾರಲ್ಲಿ ಕುಡಿಸಿ ಪ್ಲಾನ್ ಮಾಡಿ ಹೇಗೆ ಹೊಡಿಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸಿದ್ದ ಜಗ್ಗ. ಹಾಗಾಗಿ ಈ ಪ್ರಕರಣದ A1 ಆಗಿ ಜಗ್ಗನನ್ನು ಗುರುತಿಸಲಾಗಿದೆ. ಕೊಲೆಗೂ ಮುನ್ನ ನಡೆಸಿದ್ದಂತಹ ಮೀಟಿಂಗ್ ಇದು. ಬಾರಲ್ಲಿ ನಡೆದಿದ್ದಂಥ ಮೀಟಿಂಗು. ಜಗ್ಗ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಬಂದು ಕೂರಿಸಿ ಕೊಲೆ ಬಗ್ಗೆ ಬ್ರೀಫ್ ಮಾಡಿದ್ದಾನೆ. ಏನು ಮಾಡಬೇಕು ಅಂತ ಮೊದಲೇ ಹೇಳ್ದಂಗೆ ಇದು ಪ್ಲಾನ್ಡ್ ಕೊಲೆ ಆಗಿತ್ತು. ಮನೆ ಹೊರಗಡೆ ಹೊಂಚಾಕೊಂಡು ಕೂತಿದ್ರು. ಸತತವಾಗಿ ಒಂದಿಷ್ಟು ದಿನಗಳಿಂದ ಅವನನ್ನು ಫಾಲೋ ಮಾಡ್ತಾ ಇದ್ರು. ಅವನನ್ನು ಹೊಡಿಬೇಕು ಅಂತಲೇ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಯಾಕಂದ್ರೆ ಯಾವ ಜಮೀನಿನ ವಿಚಾರದಲ್ಲಿ ಜಗ್ಗಂಗೂ ಮತ್ತು ಬಿಕ್ಲು ಶಿವನಿಗೂ ಗಲಾಟೆ ಆಗಿತ್ತಲ್ಲ, ಆ ಜಮೀನು ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಜಮೀನಾಗಿತ್ತು. ಒಂದೇ ಜಮೀನು, 3 ಜನ ಓನರ್ಸು. ಅದರಲ್ಲಿ ಒಬ್ಬ ಓನರ್ ಒಬ್ಬನ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಇನ್ನೊಬ್ಬ ಓನರ್ ಮತ್ತೊಬ್ಬನ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದ. ಅಲ್ಲಿಂದ ಶುರುವಾದಂತಹ ಈ ಗಲಾಟೆ ಈ ರೀತಿ ಬಾರ್ಗೆ ಕರೆಸಿ ಬಾರಲ್ಲಿ ಕೂತು ಮಾತಾಡಿ ಪ್ಲಾನ್ ಮಾಡಿ ಬಿಕ್ಲು ಶಿವನನ್ನ ಹತ್ಯೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋವರೆಗೂ ನಡೆದಿದೆ ಅನ್ನೋದಕ್ಕೆ ಈಗ ಪ್ರೂಫ್ ಸಿಕ್ಕಿದೆ. ಪ್ರೂಫ್ ರೂಪದಲ್ಲಿ ಬಾರ್ನ ಸಿಸಿಟಿವಿ ದೃಶ್ಯಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಏನೇನು ನಡೀತು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹೆಂಗ್ ಗೊತ್ತಾಯ್ತು ಸಿಸಿಟಿವಿ? ಅಫ್ಕೋರ್ಸ್ ಈಗಾಗಲೇ ಯಾರನ್ನ ಬಂಧಿಸಲಾಗಿದೆ, ಅವ್ರನ್ನ ಕೇಳ್ತಾರೆ ಏನೇನಾಯ್ತು ಹೇಗೇಗಾಯ್ತು ಅಂತ. ಅವ್ರು ಹೇಳಿರುವ ಮಾಹಿತಿ ಪ್ರಕಾರ ಒಂದು ಬಾರ್ಗೆ ಹೋದ್ವಿ, ಬಾರಲ್ಲಿ ಕೂತ್ವಿ, ಜಗ್ಗ ನಮಗೆ ಎಕ್ಸ್ಪ್ಲೈನ್ ಮಾಡ್ದ, ಅಲ್ಲಿಂದ ನಾವು ಮುಂದೆ ಹೋದ್ವಿ ಅಂತ ಹೇಳಿದ್ದಾನೆ. ಹಾಗಾಗಿ ಆ ಬಾರಿನ ಸಿಸಿಟಿವಿ ದೃಶ್ಯಗಳನ್ನು ವಶಕ್ಕೆ ಪಡಿಸಿಕೊಂಡಾಗ ಅವ್ರು ಹೇಳಿರೋದು ಮತ್ತು ಅಲ್ಲಿ ನಡೆದಿರೋದು ಎರಡು ಕೂಡ ಸತ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಮುಂಚಿನ ದಿವಸ ಈ ರೀತಿ ಮೀಟ್ ಆಗಿ ಮಾರನೇ ದಿನ ಬೆಳಿಗ್ಗೆ ಬಂದು ಬಿಕ್ಲು ಶಿವನನ್ನ ಹತ್ಯೆ ಮಾಡಿದ್ದಾರೆ. ಮಾರನೇ ದಿನ ಸಂಜೆ ಹೊತ್ತಿಗೆ ಬಿಕ್ಲು ಶಿವ ಹೆಣವಾಗಿದ್ದ. ಕೊಲೆ ನಡೆಯುವ 24 ಗಂಟೆಗಳ ಮೊದಲು ಆಗಿರುವ ಮೀಟಿಂಗ್ ಇದು. ಈ ಮೀಟಿಂಗ್ನಲ್ಲಿ ಕೊಲೆ ಹೇಗೆ ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡಿದ್ರು. ಬಂದ್ರು, ಕೊಲೆನೂ ಆಗೋಯ್ತು, ಬಿಕ್ಲು ಶಿವ ಸತ್ತು ಬಿದ್ದಿದ್ದಾನೆ. ಆಮೇಲೆ ಏನಾಗುತ್ತೆ? ಬಿಕ್ಲು ಶಿವನ ಕೊಲೆ ನಡೆಯುತ್ತೆ. ಕೊಲೆ ನಡೀತಾ ಇದ್ದಂತೆ ಕೇವಲ 10 ನಿಮಿಷದಲ್ಲಿ A1 ಜಗ್ಗ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಮನೆಯಿಂದ ಕೆಳಗಡೆ ಇಳಿತಾನೆ, ತನ್ನ ಆಡಿ ಕಾರ್ ಹಿಡ್ಕೋತಾನೆ, ಅಲ್ಲಿಂದ ಕಾಲ್ ಕೀಳ್ತಾನೆ A1 ಜಗ್ಗ. ಜುಲೈ 15ನೇ ತಾರೀಕು ನಡೆದಿದ್ದು ಈ ಕೊಲೆ. ಜುಲೈ 15ನೇ ತಾರೀಕು 8 ಗಂಟೆ 5 ನಿಮಿಷಕ್ಕೆ ಬಿಕ್ಲು ಶಿವನ ಕೊಲೆ. 8 ಗಂಟೆ 15 ನಿಮಿಷಕ್ಕೆ A1 ಜಗದೀಶ ತನ್ನ ಮನೆಯಿಂದ ಎಸ್ಕೇಪು. ಹೆಣ್ಣೂರಿನಲ್ಲಿ ಆತನ ಅಪಾರ್ಟ್ಮೆಂಟ್ ಒಂದಿದೆ. ಆ ಅಪಾರ್ಟ್ಮೆಂಟ್ ನ ಲಿಫ್ಟ್ ಇಂದ ಇಳಿತಾನೆ, ಆಡಿ ಕಾರ್ ಹತ್ತುತ್ತಾನೆ, ಅಲ್ಲಿಂದ ಸೀದಾ ಎಸ್ಕೇಪ್ ಆಗ್ತಾನೆ ಜಗ್ಗ. ಅತ್ತಿಬೆಲೆ ಮಾರ್ಗವಾಗಿ ಪರಾರಿಯಾಗಿದ್ದಾನೆ. ಆರೋಪಿ ಜಗ್ಗ ಎಸ್ಕೇಪ್ ಆಗಿರುವ ದೃಶ್ಯಗಳು ಪವರ್ ಟಿವಿಗೆ ಲಭ್ಯ ಆಗಿದೆ. ಗಮನಿಸ್ತಾ ಇದ್ದೀರಿ. ಇದು 8 ಗಂಟೆ 15 ನಿಮಿಷಕ್ಕೆ ಅಲ್ಲೊಂದು ಕೊಲೆ ನಡೆದಿದೆ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಜಗ್ಗ ತನ್ನ ಅಪಾರ್ಟ್ಮೆಂಟ್ ಕೆಳಗಡೆ ಬರ್ತಾನೆ. ಕೆಳಗಡೆ ಬಂದು ಲಿಫ್ಟಿಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ತನ್ನ ಆಡಿ ಕಾರ್ ಎತ್ಕೋತಾನೆ. ಎತ್ಕೊಂಡು ಅತ್ತಿಬೆಲೆ ಮಾರ್ಗವಾಗಿ ಕಾರಿಂದ ಎದ್ದು ಹೊರಟು ಬಿಡ್ತಾನೆ. ಅಂದರೆ ಕೊಲೆ ಮಾಡಿ ತಾನು ಎಸ್ಕೇಪ್ ಆಗುವ ಪಕ್ಕ ಪ್ಲಾನ್ ರೆಡಿ ಆಗಿತ್ತು. ಈ ಕೊಲೆ ಆಗಿದ ತಕ್ಷಣ ಪೊಲೀಸರು ನನಗೆ ಬಲೆ ಬೀಸ್ತಾರೆ ಅನ್ನೋದು ಜಗನಿಗೆ ಗೊತ್ತಿತ್ತು. ಹಾಗಾಗಿ ಜಗ್ಗ ಪೊಲೀಸರಿಂದ ಕಾನೂನಿಂದ ತಲೆಮರೆಸ್ಕೊಂಡು ಹೋಗುವ ದೃಶ್ಯಗಳು ಈಗ ಸರಿಯಾಗಿದೆ. ಇದು ಅತ್ತಿಬೆಲೆ ಟೋಲ್ನಲ್ಲಿ ಸರಿಯಾಗಿರುವ ದೃಶ್ಯ. ಕಾರ್ ಜಗ್ಗಂದೆ. ಇದೇ ಕಾರನ್ನು ಹತ್ತಿ ಜಗ್ಗ ಹೊರಗಡೆ ಹೋಗಿದ್ದು. ಈ ಕಾರ್ನ ದೃಶ್ಯ ಸಿಸಿಟಿವಿ ದೃಶ್ಯಗಳ ಆಧಾರಿತವಾಗಿ ಆತ ಚೆನ್ನೈ ಕಡೆ ಪ್ರಯಾಣ ಮಾಡಿರಬಹುದು. ಚೆನ್ನೈಯಿಂದ ವಿಮಾನದ ಮುಖಾಂತರ ದುಬೈಗೋ ಅಬುದಾಬಿಗೋ ಪ್ರಯಾಣ ಮಾಡಿರಬಹುದು ಅಂತ ಈಗ ಹೇಳಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಜಗ್ಗ ಎಸ್ಕೇಪ್ ಆಗಿರುವಂತಹ ದೃಶ್ಯ ಈಗ ಪೊಲೀಸರ ಕೈಗೆ ಸಿಕ್ಕಿದೆ. ಅಪಾರ್ಟ್ಮೆಂಟ್ ಇಂದ ಹೊರಗಡೆ ಬರ್ತಾನೆ. ಹೊರಗಡೆ ಬಂದು ಕಾರನ್ನು ಎತ್ಕೊಂಡು ಅತ್ತಿಬೆಲೆ ಮಾರ್ಗದಿಂದ ಆತ ಕಾಲ್ ಕಿತ್ತಿದ್ದಾನೆ, ಪರಾರಿಯಾಗಿದ್ದಾನೆ. ಎಷ್ಟು ಸುಲಭವಾಗಿ ನಡೀತಾ ಇದೆ ಇವೆಲ್ಲ ಅಂತ ಅದೇ ಆಘಾತಕಾರಿ. ಆತ ಹೋದ, ಅದೊಂದು ಸಿನಿಮಾ ಕಥೆ ತರ ಕಾಣಿಸ್ಬೋದು. ಆದರೆ ಭಾರತದಲ್ಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ಕೊಲೆ ಪ್ಲಾನ್ ಮಾಡಿ ಸತತ ಸ್ಕೆಚ್ ಹಾಕಿ
ಬೆನ್ನಿಗೆ ಬಿದ್ದು ಅವನ ಮನೆ ಸುತ್ತಮುತ್ತ ನಿಂತು ಅವನನ್ನು ಈಸಿಯಾಗಿ ಕೊಲೆ ಮಾಡಿ ಬೆಂಗಳೂರಿನಿಂದ ಎಸ್ಕೇಪ್ ಆಗ್ತಾರೆ ಅಂತಂದ್ರೆ ಕಾನೂನಿನ ಎಂಥ ಮಟ್ಟಿನ ರಕ್ಷಣೆಯಲ್ಲಿ ಇವರು ಇರಬಹುದು, ಯಾರು ಇವರಿಗೆ ರಕ್ಷಣೆ ಕೊಡ್ತಿರಬಹುದು ಅನ್ನೋದು ಸಹಜವಾಗಿ ಕಾಡುವಂಥ ಪ್ರಶ್ನೆ. ವೆಂಕಟೇಶ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗುಡ್ ಮಾರ್ನಿಂಗ್. ಒಂದು ಕೊಲೆ ನಡೆಯುತ್ತೆ, ಕೊಲೆ ನಡೆದ 10 ನಿಮಿಷಕ್ಕೆ ಆರೋಪಿ ತನ್ನ ಕಾರ್ ತಗೊಂಡು ಬೆಂಗಳೂರಿಂದ ಈಸಿಯಾಗಿ ಪರಾರಿ ಆಗಿಬಿಡ್ತಾನೆ. ಒಂದಿಷ್ಟು ಜನರನ್ನ ಕರ್ಕೊಂಡ್ಬಂದು ಮೀಟಿಂಗ್ ಮಾಡ್ತಾನೆ. ಇದ್ಯಾವುದಾಗೋವಾಗಲೂ ಕೂಡ ಪೊಲೀಸರಿಗೆ ಗೊತ್ತೇ ಇರಲ್ಲ. ಸತ್ತು ಬಿದ್ದ ಮೇಲೆ ಅವ್ರನ್ನ ಹುಡ್ಕೋದಕ್ಕೆ ಪೊಲೀಸರು ಎಂಟ್ರಿ ಕೊಡ್ತಾರೆ. ಎಲ್ಲ ಒಂದು ಕಡೆ ಎಲ್ಲ ಸರಿಯಾಗಿ ಮೊದಲೇ ಲಾಕ್ ಮಾಡ್ಕೊಂಡಿದ್ದಿದ್ರೆ ಇದೊಂದು ಕೊಲೆನೇ ನಡೀತಾ ಇರಲಿಲ್ವೇನೋ. ಈ ಕೊಲೆಯ ಪ್ಲಾನಿಂಗ್ಗಳು ಹೇಗಾಗಿತ್ತು ವೆಂಕಟೇಶ್? ಗುಡ್ ಮಾರ್ನಿಂಗ್ ಪ್ರಣೋತ್. ಬಿಕ್ಲು ಶಿವನ್ನ ಮರ್ಡರ್ ಮಾಡಬೇಕಂತ ಹೇಳಿ ಜಗ್ಗ ಪ್ಲಾನ್ ಅನ್ನ ಮಾಡಿರ್ತಾನೆ. ಅದಕ್ಕೆ 6 ತಿಂಗಳಿಂದ ಕೂಡ ಸ್ಕೆಚ್ ಅನ್ನ ಹಾಕಿರ್ತಾನೆ. ಅದನ್ನ ಹತ್ಯೆ ಮಾಡೋದಕ್ಕೂ ಕೂಡ ಒಂದು ಕಾರ್ ಖರೀದಿ ಮಾಡಬೇಕು ಅಂತ ಹೇಳಿ ಒಂದು ನಿವೃತ್ತ ಅಧಿಕಾರಿಯಾಗಿರುವಂತಹ ಒಂದು ಆರ್ಮಿ ಅವರಿಂದ ಏನೊಂದು ಕಾರನ್ನು ಕೂಡ ಖರೀದಿ ಮಾಡ್ತಾರೆ, ಸ್ಕಾರ್ಪಿಯೋ ಕಾರನ್ನ. ಸೊ ಆ ಕಾರಲ್ಲಿ ಆರೋಪಿಗಳು ಹೇಗೆಲ್ಲ ಓಡಾಡಬೇಕು ಅನ್ನೋದರ ಪಿನ್ ಟು ಪಿನ್ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾನೆ. ಅದಕ್ಕೋಸ್ಕರ ಈ ಬಿಕ್ಲು ಶಿವ ಎಲ್ಲಿ ಹೊರಗಡೆ ಓಡಾಡ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ, ಏನು ಅನ್ನೋದನ್ನ ಒಂದು ವಾಚ್ ಮಾಡೋದಕ್ಕೋಸ್ಕರ ಇಬ್ಬರನ್ನು ಕೂಡ ನೇಮಕ ಮಾಡಿರ್ತಾನೆ. ಒಂದು ಪ್ಯಾಟ್ರಿಕ್ ಮತ್ತೊಬ್ಬ ಆಟೋ ಶಿವ ಅಂತ ಹೇಳಿ ಇಬ್ರು ಕೂಡ ಪ್ರತಿದಿನ ಕೂಡ ಅವನ್ನ ವಾಚ್ ಮಾಡ್ತಾರೆ. ಮನೆಯಿಂದ ಹೊರಗಡೆ ಎಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ಹೋಗ್ತಾನೆ, ಏನು ಅನ್ನೋದ್ರ ಎಲ್ಲ ಡೀಟೇಲ್ ಅನ್ನ ತೆಗೆದು ಈತನಿಗೆ ಕೊಟ್ಟಾಗ ಈತ ಒಂದು ಸುಪಾರಿ ಕಿಲ್ಲರ್ಸ್ ಅನ್ನ ಕರೆದು ಏನೋ ಒಂದು ಪ್ಲಾನ್ ಕೊಟ್ಟಿರ್ತಾನೆ. ಇದೇ ರೀತಿಯಾಗಿ ಹತ್ಯೆ ಆಗಬೇಕು, ಅದನ್ನ ಎಲ್ಲಿ ಒಂದು ಪ್ಲಾನ್ ಎ ಮತ್ತು ಪ್ಲಾನ್ ಬಿ ಅನ್ನ ಮಾಡಿರ್ತಾರೆ. ಮನೆ ಹತ್ರ ಏನಾದರೂ ಆತ ಮಿಸ್ ಆದರೆ ಹೊರಗಡೆ ಓಡಾಡುವಂಥ ವೇಳೆಯಲ್ಲಿ ಕೂಡ ಆತನ ಹತ್ಯೆ ಮಾಡಬೇಕು ಅಂತ ಹೇಳಿ. ಆದರೆ ಮನೆಯಿಂದ ಹೊರಗಡೆ ಬಂದಂಥ ವೇಳೆಯಲ್ಲೇ ಈ ಪ್ಲಾನ್ ಅವರು ಸಕ್ಸಸ್ ಆಗುತ್ತೆ. ಹತ್ಯೆ ಮಾಡಿದ ಕೂಡಲೇ ಆತನಿಗೆ ಒಂದು ಕರೆ ಹೋಗುತ್ತೆ, ಈ ರೀತಿ ಆಗಿದೆ ಅಂತ ಹೇಳಿ. ತಕ್ಷಣ ಆತ ತನ್ನ ಅಪಾರ್ಟ್ಮೆಂಟ್ನಿಂದ ಹೊರಗಡೆ ಬಂದು ಕಾರ್ನಲ್ಲಿ ಕುಟುಂಬ ಸಮೇತವಾಗಿ ಎಸ್ಕೇಪ್ ಆಗ್ತಾನೆ. ಯಾಕಂದರೆ ಪ್ರತಿ ಬಾರಿ ಕೂಡ ಈತ ಯಾವುದೇ ಒಂದು ಕ್ರೈಮ್ ಆದಾಗ ಈತ ಭಾಗಿಯಾಗಿದ್ದಂಥ ವೇಳೆಯಲ್ಲಿ ಊರು ಬಿಟ್ಟು ಎಸ್ಕೇಪ್ ಆಗೋದು ಕೂಡ ಕಾಮನ್ ಆಗಿರುತ್ತೆ. ಅದರಂತೆ ಕೂಡ ಈತ ಕೂಡ ಎಸ್ಕೇಪ್ ಆಗಿರುವಂತಹದ್ದು. ಇನ್ನು ಹತ್ಯೆ ಮಾಡೋದಕ್ಕೂ ಮೊದಲು ಏನೋ ಒಂದು ಪ್ಲಾನನ್ನು ಮಾಡ್ತಾರೆ. ಒಂದು ಹೋಟೆಲ್ಲು ಮತ್ತು ಬಾರಲ್ಲೂ ಕೂತ್ಕೊಂಡು ಯಾವ್ಯಾರು ಎಲ್ಲೆಲ್ಲಿ ಪ್ಲಾನ್ ಮಾಡಬೇಕು, ಎಲ್ಲೆಲ್ಲಿ ಇರಬೇಕು, ಯಾರು ಯಾವ ಕೆಲಸವನ್ನು ಮಾಡಬೇಕು, ಯಾವ ರೀತಿಯಾಗಿ ಮೆಸೇಜನ್ನು ಪಾಸ್ ಮಾಡಬೇಕು, ಇದಕ್ಕೆ ಹಣಕಾಸಿನ ವ್ಯವಹಾರಗಳನ್ನು ಯಾರು ನೋಡ್ಕೊಳ್ತಾರೆ, ಕಿರಣನ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಒಂದು ಸ್ಕೆಚನ್ನು ರೆಡಿ ಮಾಡಿ ಆರೋಪಿಗಳಿಗೆ ಹೇಳ್ತಾನೆ. ಅದರಂತೆ ಕೂಡ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ. ಮನೆಯಿಂದ ಹೊರಗಡೆ ಬರ್ತಿದ್ದಂತೆ ಕೂಡ ಅವನ್ನ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿ ವಿಚಾರ ತಿಳಿಸಿದ್ದಂಗೆ ಆತ ಎಸ್ಕೇಪ್ ಆಗ್ತಾನೆ. ಹೆಣ್ಣೂರಿನ ಬಂದ ತಕ್ಷಣವೇ ಆತ ಹೋಗುವಂಥದ್ದು ತಮಿಳುನಾಡು ಮಾರ್ಗವಾಗಿ, ಅಂದರೆ ಹೊಸೂರಿಗೆ ಹೋಗ್ತಾನೆ. ಹೊಸೂರನ್ನ ರೀಚ್ ಆಗೋದಕ್ಕೂ ಮೊದಲು ಅತ್ತಿಬೆಲೆಯಲ್ಲಿರುವಂಥ ಟೋಲಲ್ಲಿ ಈ ಒಂದು ದೃಶ್ಯ ಕೂಡ ಸರಿಯಾಗಿದೆ. ಆತನ ಆಡಿ ಕಾರ್ನ ಮುಖಾಂತರವಾಗಿ ಚೆನ್ನೈ ತಲುಪ್ತಾನೆ. ಚೆನ್ನೈನಿಂದ ಆತ ಏನು ಒಂದು ದುಬೈಗೆ ಕೂಡ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ. ಇನ್ನು ಕಾರನ್ನು ಅಲ್ಲಿ ಆಪ್ತ ವಲಯದಲ್ಲಿ ಯಾರು ಅವನ ಒಂದು ಗ್ಯಾಂಗ್ ಇರುತ್ತೆ ಅವರ ಬಳಿ ಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾಯಿದೆ. ಭಾರತೀನಗರ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ತುಂಬ ಸೀರಿಯಸ್ ಆಗಿ ತೆಗೆದುಕೊಂಡು ಆರೋಪಿಗಳನ್ನು ಬಂಧನಕ್ಕೆ ಶುರು ಮಾಡಿದ್ರು. ಯಾವಾಗ ಆರೋಪಿಗಳು ಬಂದು ಸರೆಂಡರ್ ಆಗ್ತಾ ಇದ್ರು ಆಗ ಜಗ್ಗನನ್ನು ಹಿಡಿಬೇಕು ಅನ್ನೋದು ಕೂಡ ಪೊಲೀಸರಿಗಿತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಜಗ್ಗ ಸದ್ಯ ಎಲ್ಲದರ ಒಂದು ಮಾಸ್ಟರ್ ಮೈಂಡ್ ಅನ್ನೋದು ಕೂಡ ಗೊತ್ತಾಗಿದೆ. ಈತನಿಗೆ ಬೆನ್ನೆಲುಬಾಗಿ ಇರುವಂತಹವರು ಕೂಡ ಅವರ ಶಾಸಕರು ಅನ್ನೋದು ಮತ್ತೊಂದು ವಿಚಾರ. ಹಾಗಾಗಿ ಅವರನ್ನು ಕೂಡ 2 ಬಾರಿ ವಿಚಾರಣೆಗೆ ಕರೆದಿದ್ದಾರೆ. ಪೊಲೀಸರಿಗೆ ಬಂದಂಥ ಮಾಹಿತಿಗಳ ಪ್ರಕಾರ ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಈ ಒಂದು ಕೊಲೆ ಆಗ್ತಾ ಇರಲಿಲ್ವೇನೋ ಅನ್ನುವಂಥ ಅನುಮಾನ ಕೂಡ ಮೂಡ್ತಾ ಇರುವಂಥದ್ದು. ಸದ್ಯ ಜಗ್ಗನ ಒಂದು ಬಂಧನಕ್ಕೂ ಕೂಡ ಮುಂದಾಗಿದ್ದಾರೆ. ಆತ ಯಾವಾಗ ಬರ್ತಾನೆ, ಬೇಲ್ ಆದ್ಮೇಲೆ ಬರ್ತಾನ ಅಥವಾ ಶಾಸಕರು ಈಗ ಒಂದು 2 ಬಾರಿ ವಿಚಾರಣೆಯನ್ನು ಎದುರಿಸಿ ಹೋಗಿದ್ದಾರೆ, ಮುಂದೆ ಏನಾಗ್ಬೋದು ಅನ್ನೋದ್ರ ಅಪ್ಡೇಟ್ ಅನ್ನ ಪಡೆದುಕೊಂಡು ನಂತರ ಬರ್ತಾನೆ ಅನ್ನುವಂತಹದ್ದು ಕೂಡ ಈಗ ಕುತೂಹಲ ಮೂಡಿಸಿರುವಂಥದ್ದು. ಪ್ರಣೋತ್, ಓಕೆ, ಮಾತನಾಡಿಸ್ತೀರಿ ವೆಂಕಟೇಶ್ ನಿಮ್ಮನ್ನ ಮತ್ತೊಂದು ಅಪ್ಡೇಟ್ಸ್ ಜೊತೆಗೆ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವನ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತಿದೆ. ಪ್ರಕರಣದ A5 ಭೈರತಿ ಬಸವರಾಜ್ ಮಾನ್ಯ ಶಾಸಕರು, ಬಿಜೆಪಿಯ ಶಾಸಕರು. ಭೈರತಿ ಬಸವರಾಜ್ ಒಂದ್ ಕಡೆ ಈಗಾಗಲೇ 2 ಸಲ ಹೋಗಿ ವಿಚಾರಣೆಯನ್ನು ಎದುರಿಸಿದ್ದಾರೆ. ಈಗ ಅವರ PAಗೂ ಕೂಡ ಸಂಕಷ್ಟ ಶುರುವಾಗಿದೆ. ಭೈರತಿ ಬಸವರಾಜ್ PA ಹನುಮಂತನಿಗೆ ನೋಟಿಸ್ ಜಾರಿಯಾಗಿದೆ, ವಿಚಾರಣೆಗೆ ಬನ್ನಿ ಅಂತ. ತನಿಖಾಧಿಕಾರಿ ಪ್ರಕಾಶ್ ರಾಠೋಡ್ ಈ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಯಾಕೆ ನೋಟಿಸು ಅಂತಂದ್ರೆ ಆರೋಪಿಗಳ ಜೊತೆಗೆ ಈ ಹನುಮಂತನ ನಿಕಟ ಸಂಪರ್ಕ ಇರೋ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ವಿಚಾರಣೆಗೆ ಬನ್ನಿ ಅಂತ ತನಿಖಾಧಿಕಾರಿಗಳು ಸೂಚಿಸಿದ್ದಾರೆ. ಮತ್ತು ಭೈರತಿ ಮತ್ತು ಜಗ್ಗನ ನಡುವಿನ ನಂಟಿನ ಬಗ್ಗೆ ಕೂಡ ವಿಚಾರಿಸ್ತಾರೆ. ಬೆಂಗಳೂರಿನಲ್ಲಾಗಿರುವ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಇದು. ಭೈರತಿ ಬಸವರಾಜ್ ಬಂದರು. ಭೈರತಿ ಬಸವರಾಜ್ ವಿಚಾರಣೆಯನ್ನು ಎದುರಿಸಿದ್ರು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ, ಬಿಕ್ಲು ಶಿವ ಯಾರು ಅಂತಾನೆ ಗೊತ್ತಿಲ್ಲ, ಈ ಜಗ್ಗಾನೂ ಗೊತ್ತಿಲ್ಲ, ಅವರೆಲ್ಲ ಬರ್ತಾರೆ, ಫೋಟೋ ತಗೋತಾರೆ, ಹೋಗ್ತಾರೆ ಅಂತ ಭಾಳ ಸಲೀಸಾಗಿ ಹೇಳ್ತಾ ಇದ್ದಾರೆ ಮಾನ್ಯ ಶಾಸಕರು. ಬಟ್ ವಾಸ್ತವಾಂಶ ಅದೇನಾ ಗೊತ್ತಿಲ್ಲ. ಹನುಮಂತನೀಗ ವಿಚಾರಣೆ ಕರೆದಿದ್ದಾರೆ. ಹನುಮಂತನ ವಿಚಾರಣೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ಕೆದಕುವ ಸಾಧ್ಯತೆಗಳಿದೆ. ಹಾಗಾಗಿ ಹನುಮಂತನಿಗೆ ನೋಟಿಸ್ ಕೊಟ್ಟಿದ್ದಾರೆ. ವೆಂಕಟೇಶ್ ಮಾಹಿತಿಯನ್ನು ಕೊಡ್ತಾರೆ.
ವೆಂಕಟೇಶ್, ಹನುಮಂತನಿಗೆ ಕೂಡ ನೋಟಿಸು, PA ಅಂತೆ ಬಸವರಾಜ್ ಅವರದು. ಹನುಮಂತನ ನೋಟಿಸ್ನ ಮಹತ್ವ ಏನು? ಯಾವ ವಿಚಾರವನ್ನು ತಿಳಿಯೋದಕ್ಕೆ ಹನುಮಂತಗೆ ನೋಟಿಸು? ನೋಡುತ್ತೇನೆ ಅಂತ ಹೇಳಿದ್ರೆ ಈಗಾಗಲೇ 2 ಬಾರಿ ವಿಚಾರಣೆಗೆ ಬಂದು ಹೋಗಿರುವಂತಹ ಶಾಸಕ ಬೈರತಿ ಬಸವರಾಜ್ ಅವರ ಆಪ್ತ ಮತ್ತು PA ಆಗಿರುವಂತಹ ಅವರಿಗೂ ಕೂಡ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಜಗ್ಗನ ಒಂದು ಕಾಂಟ್ಯಾಕ್ಟ್ ಎಷ್ಟು ದಿನದಿಂದ ಇತ್ತು, ಯಾಕಂದರೆ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವರ PA ಜೊತೆಲಿ ಇರ್ತಾ ಇದ್ರು, ಯಾರೆಲ್ಲ ಭೇಟಿ ಆಗ್ತಾ ಇದ್ರು, ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಅನ್ನೋದು ಸಹಜವಾಗಿ ಕೂಡ ಅವರಿಗೂ ಗೊತ್ತಿರುತ್ತೆ. ಆ ಹಿನ್ನೆಲೆಯಲ್ಲಿ ಅವರಿಂದ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವ ಉದ್ದೇಶದಿಂದಾಗಿ ನೋಟಿಸನ್ನು ಕೊಟ್ಟಿದ್ದಾರೆ. ಮತ್ತು ಈ ಒಂದು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಗೆ ವಿಚಾರಗಳು ಕೂಡ ಅವರ ಗಮನಕ್ಕೆ ಬಂದಿದ್ದ, ಈ ವಿಚಾರವನ್ನು ಏನಾದರೂ ಅವರು ಪ್ರಸ್ತಾಪ ಮಾಡಿದ್ರ, ಸೆಟಲ್ಮೆಂಟ್ ಮಾಡುವಂಥ ವಿಚಾರಗಳೇನಾದರೂ ಮಾತಾಡಿದ್ರ, ಇದನ್ನು ಹೊರತುಪಡಿಸಿದ್ರೆ ಜಗ್ಗ ಮತ್ತು ಶಾಸಕರ ನಡುವಿನ ಒಂದು ಕಾಂಟ್ಯಾಕ್ಟ್ ಯಾವ ರೀತಿ ಇತ್ತು, ಕ್ಷೇತ್ರದಲ್ಲಿ ಜೊತೆಲಿ ಓಡಾಡ್ತಾ ಇದ್ರು. ಯಾಕಂದರೆ ಕುಂಭಮೇಳಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಅವರು ಜೊತೆಯಲ್ಲಿ ಕಾಣಿಸ್ಕೊಂಡಿದ್ರು. ಕುಂಭಮೇಳ ಆದಮೇಲೆ ಕೂಡ ಯಾಗಗಳಲ್ಲಿ ಮತ್ತು ಬರ್ತ್ಡೇ ಪಾರ್ಟಿಗಳಲ್ಲೂ ಕೂಡ ಎಲ್ಲವನ್ನೂ ಕೂಡ ಜಗ್ಗ ಶಾಸಕರ ಜೊತೆ ಇದ್ರು. ಸೊ ಹಿನ್ನೆಲೆಯಲ್ಲಿ ಅವರ ನಡುವಿನ ಒಂದು ಕಾಂಟ್ಯಾಕ್ಟನ್ನು ಕೂಡ ಪಡೆಯುವ ಒಂದು ಉದ್ದೇಶಕ್ಕೋಸ್ಕರ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಈ ಶಾಸಕರ ಜೊತೆಯಲ್ಲಿ ಹೊರತುಪಡಿಸಿ ಇವರ ಜೊತೆ ನೇರವಾಗಿ ಕಾಂಟ್ಯಾಕ್ಟ್ ಇತ್ತಾ, ಇವರೇನಾದರೂ ಅವರಿಗೆ ವಿಚಾರಗಳನ್ನು ಮುಟ್ಟಿಸ್ತಾ ಇದ್ರ ಅನ್ನುವಂತಹ ವಿಚಾರಕ್ಕೂ ಸಂಬಂಧಪಟ್ಟಂತೆ ಅವರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಅವರು ಕೂಡ ವಿಚಾರಣೆಗೆ ಬರಬೇಕಾಗುತ್ತೆ. ಯಾಕಂದರೆ ಈ ಪ್ರಕರಣದಲ್ಲಿ ಅವರ ಹೆಸರು ಇಲ್ಲದೇ ಇದ್ರೂ ಕೂಡ ಮಾಹಿತಿಯನ್ನು ಕಲೆ ಹಾಕುವ ಉದ್ದೇಶದಿಂದಾಗಿ ಅವ್ರನ್ನ ವಿಚಾರಣೆಗೆ ಕರೆದಿರುವಂಥದ್ದು. ಪ್ರಣತ್. ಓಕೆ, ರೈಟ್. ಥ್ಯಾಂಕ್ ಯು ವೆಂಕಟೇಶ್ ಮಾಹಿತಿಗೆ.